ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ ಅಕೌಂಟನ್ನು ನೀವು ಹೊಂದಿದ್ರೆ ಆ ಒಂದು ಬ್ಯಾಂಕ್ನ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು. ಯಾರಿಗೆ ಅಂದರೆ ಕೇವಲ ಅಕೌಂಟನ್ನು ಯೂಸ್ ಮಾಡ್ತಾ ಇದ್ದಾರೆ, ಅವರು ಇದುವರೆಗೂ ATMನ ತಗೊಂಡಿಲ್ಲ ಅಂದರೆ ಅವರು ಒಂದು ಫೋನ್ಪೇದೊಂದಿಗೆ ನಿಮ್ಮ ಅಕೌಂಟನ್ನು ಲಿಂಕ್ ಮಾಡೋದಕ್ಕೆ ಈಗ ATMನ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇಷ್ಟು ದಿನ ಏನಾಗ್ತಿತ್ತು, ನಾವು ಫೋನ್ಪೇದೊಂದಿಗೆ ನಮ್ಮ ಅಕೌಂಟನ್ನು ಲಿಂಕ್ ಮಾಡಿಬಿಟ್ಟು ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಪೇಟಿಎಮ್, ನೀವು ಯಾವುದೇ UPI ಆ್ಯಪ್ನೊಂದಿಗೆ ನಮ್ಮ ಒಂದು ಅಕೌಂಟನ್ನು ನಾವು ಲಿಂಕ್ ಮಾಡಿಕೊಂಡು ಅಲ್ಲಿ ಹಣದ ವಹಿವಾಟನ್ನು, ಟ್ರಾನ್ಸಾಕ್ಷನ್ ಅಥವಾ ಬಿಲ್ ಪೇಮೆಂಟ್ಸನ್ನು ಮಾಡಬೇಕು ಅಂದರೆ ನಾವು ಕಂಪಲ್ಸರಿಯಾಗಿ ಡೆಬಿಟ್ ಕಾರ್ಡ್ ಅಥವಾ ATM ಕಾರ್ಡ್ನ ಹೊಂದಿರಬೇಕಾಗಿತ್ತು. ನಾವು ಮೊದಲು ಬ್ಯಾಂಕ್ ಅಕೌಂಟನ್ನು ಮಾಡಿಸಿದ ನಂತರದಲ್ಲಿ ಮತ್ತೊಂದು ಬಾರಿ ATMಗಾಗಿ ಕೆಲವು ಬಾರಿ ಪದೇ ಪದೇ ಹೋಗುವಂಥ ಒಂದು ಸ್ಥಿತಿ ಇರ್ತಾ ಇತ್ತು. ಆದರೆ ಈಗ ಬ್ಯಾಂಕ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು, ಇಲ್ಲಿ ಯಾವುದೇ ರೀತಿಯಲ್ಲಿ ನಾವು ATM ಕಾರ್ಡ್ನ ಹೊಂದಿರದೇ ಇದ್ದರೂ ಕೂಡ ಗೂಗಲ್ ಪೇ ಹಾಗೂ ಫೋನ್ಪೇದೊಂದಿಗೆ ನಮ್ಮ ಒಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕನ್ನು ಅಕೌಂಟನ್ನು ಲಿಂಕ್ ಮಾಡಿಕೊಂಡು ನಾವು ಹಣವನ್ನು ಕಳಿಸಬಹುದು ಹಾಗೂ ಸ್ವೀಕರಿಸಬಹುದು. ಎಲ್ಲ ಪ್ರೊಸೆಸ್ನ ನಾವು ಮಾಡಬಹುದು. ಹೊಸ ಅಪ್ಡೇಟ್ ಬಂದಿರುವಂಥದ್ದು ಸ್ನೇಹಿತರೆ. ಯಾವುದು ಅಂದರೆ ಆಧಾರ್ ಬೇಸ್ಡ್ ಒಂದು UPI ಒಂದು ಲಿಂಕಿಂಗ್ ಒಂದು ಅಥೆಂಟಿಕೇಷನ್ ಸಿಸ್ಟಮ್ ಅನ್ನೋದು ಇದುವರೆಗೂ ಯೂನಿಯನ್ ಬ್ಯಾಂಕ್ ಹಾಗೂ ಕೆನರಾ ಬ್ಯಾಂಕ್ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಬಂದಿತ್ತು. ಈಗ ಕೆಲವು ಮತ್ತು ಎರಡನೇ ಹಂತದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ICICI ಬ್ಯಾಂಕು, ಇನ್ನೂ ಹಲವಾರು ಬ್ಯಾಂಕ್ಗಳಲ್ಲಿ ಬಂದಿರುವಂಥದ್ದು. ಇನ್ನು ಕೆಲವೊಂದಿಷ್ಟು ಬೆರಳೆಣಿಕೆಯಷ್ಟು ಬ್ಯಾಂಕ್ಗಳಲ್ಲಿ ಮಾತ್ರ ಈ ಒಂದು ಸೌಲಭ್ಯ ಅವೈಲೇಬಲ್ ಇಲ್ಲ. ಇಲ್ಲಿ ಮೊಟ್ಟ ಮೊದಲು ನಾನು ಈ ಒಂದು ಫೋನ್ಪೇ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ನಮ್ಮ ಅಕೌಂಟನ್ನು ಲಿಂಕ್ ಮಾಡ್ಕೋಬಹುದು ಅನ್ನೋದನ್ನು ಸಂಪೂರ್ಣವಾಗಿ ಪ್ರೊಸೆಸ್ನ ಹೇಳ್ತೀನಿ. ATM ಕಾರ್ಡ್ ಇಲ್ಲದೇ ಇದ್ದರೂ ಕೂಡ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ನಾನು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ತೀನಿ ಸ್ನೇಹಿತರೆ. ಓಪನ್ ಮಾಡಿಬಿಟ್ಟು ಮೊಟ್ಟ ಮೊದಲು ನಾವು ನಮ್ಮ ಪ್ರೊಫೈಲ್ ಫೋಟೋ ಇರುತ್ತೆ ಮೇಲ್ಗಡೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಒಂದು ಕರ್ನಾಟಕ KVG ಬ್ಯಾಂಕ್ ಅಕೌಂಟನ್ನು ನಾವು ಲಿಂಕ್ ಮಾಡ್ಕೋಬೇಕು ಅಂದರೆ ನಂತರದಲ್ಲಿ ಇಲ್ಲಿ ಕೆಳಗಡೆ ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಂತರದಲ್ಲಿ ಇಲ್ಲಿ ನೋಡಿ, ನಾನು ಇಲ್ಲಿ ಫೋನ್ಪೇದೊಂದಿಗೆ ಕೆಲವೊಂದಿಷ್ಟು ಅಕೌಂಟ್ಸ್ಗಳನ್ನ ಲಿಂಕ್ ಮಾಡಿದ್ದೀನಿ. ಇಲ್ಲಿ ನಿಮ್ಮ ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಒಂದು KVG ಬ್ಯಾಂಕ್ ಹೆಸರು ತೋರಿಸದೇ ಇದ್ದರೆ ಕೆಳಗಡೆ ಈ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅನ್ನುವಂಥ ಒಂದು ಆಪ್ಷನ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಲಿಸ್ಟ್ನಲ್ಲಿ ಅಥವಾ ಈ ಒಂದು ಪೇಜ್ನಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ ನೋಡೋದಕ್ಕೆ ಸಿಗದೆ ಹೋದರೆ ಆ ಒಂದು ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಸರ್ಚ್ ಬೈ ಬ್ಯಾಂಕ್ ಅಕೌಂಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಒಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕನ್ನು ಸರ್ಚ್ ಮಾಡ್ಕೋಬೇಕಾಗುತ್ತೆ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ಇಲ್ಲಿ ನೋಡಿ, ಕರ್ನಾಟಕ ಅಂತ ಸರ್ಚ್ ಮಾಡುವಾಗ ಇಲ್ಲಿ ನೋಡಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ಒಂದು ಬ್ಯಾಂಕ್ನ ಹೆಸರು ಇಲ್ಲಿ ತೋರಿಸ್ತಾ ಇದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣ ನಾವು ಬ್ಯಾಂಕಲ್ಲಿ ಕೊಟ್ಟಿರುವಂಥ ನಂಬರ್ ಮೂಲಕ ಇಲ್ಲಿ ನಮ್ಮ ಒಂದು ಅಕೌಂಟ್ ಅನ್ನೋದು ವೆರಿಫೈ ಆಗುತ್ತೆ. ಆಗಿಬಿಟ್ಟು ಇಲ್ಲಿ ನೋಡಿ ಈ ರೀತಿ ಒಂದು ರೈಟ್ ಮಾರ್ಕ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಈಗ ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣ ಈ ಒಂದು ಪೇಜ್ನಲ್ಲಿ ನಿಮ್ಮ ಈಗ ಬ್ಯಾಂಕಿನ ಹೆಸರು ಅನ್ನೋದು ತೋರಿಸ್ತಾ ಇರುತ್ತೆ ಸ್ನೇಹಿತರೆ, ಖಂಡಿತವಾಗ್ಲೂ. ನಂತರದಲ್ಲಿ ಇಲ್ಲಿ ನಾವು ಯಾವ ಬ್ಯಾಂಕ್ ಅಕೌಂಟನ್ನು ನಾವು ಒಂದು ಲಿಂಕ್ ಮಾಡ್ತಾ ಇದ್ವಿ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಸೆಟ್ UPI ಪಿನ್ ಅನ್ನುವಂಥ ಒಂದು ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ ಒಂದು UPI ಪಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಅಂದರೆ ATM ಕಾರ್ಡ್ ಡೀಟೇಲ್ಸ್ ಕೇಳ್ತಾ ಇದೆ ಸ್ನೇಹಿತರೆ. ಈಗ ನಮ್ಮ ಹತ್ರ ATM ಕಾರ್ಡ್ ಅವೈಲೇಬಲ್ ಇಲ್ಲ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ನೋಡಿ ಸ್ನೇಹಿತರೆ, ಅಥೆಂಟಿಕೇಟ್ ಯೂಸಿಂಗ್ ಆಧಾರ್ ನಂಬರ್ ಅಂತ ಒಂದು ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಥೆಂಟಿಕೇಟ್ ಯೂಸಿಂಗ್ ಆಧಾರ್ ನಂಬರ್ ಅಂತ ಕೆಳಗಡೆ ಒಂದು ಕರೆಕ್ಟಾಗಿ ನೋಡಿ, ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ಆಧಾರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಂತ ಬರ್ತಾ ಇದೆ, ಅಂದರೆ ನಿಮ್ಮ ಆಧಾರ್ ನಂಬರ್ ಅನ್ನೋದು ಬ್ಯಾಂಕಲ್ಲಿ ಲಿಂಕ್ ಇರಬೇಕಾಗುತ್ತೆ. ನಂತರದಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಸೆಟ್ UPI ಪಿನ್ ಯೂಸಿಂಗ್ ಆಧಾರ್ ನಂಬರ್ ಅಂತ ಬರ್ತಾ ಇದೆ. ಅಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣ ಈ ರೀತಿ ಸ್ವಲ್ಪ ಪ್ರೊಸೆಸಿಂಗ್ ಪ್ರಕ್ರಿಯೆ ನಡೆಯುತ್ತೆ ಸ್ನೇಹಿತರೆ. ನಂತರದಲ್ಲಿ ಇಲ್ಲಿ ಕೆಲವು ಬಾರಿ ಅನೇಬಲ್ ಟು ಸೆಟ್ UPI ಪಿನ್ ಅಂತ ಬರುತ್ತೆ ಸ್ನೇಹಿತರೆ. ನಂತರದಲ್ಲಿ ನೀವು ಸ್ವಲ್ಪ ಪದೇ ಪದೇ ಟ್ರೈ ಮಾಡಿದಾಗ ಇಲ್ಲಿ ನೋಡ್ಬೋದು ವೆರಿಫೈ ಆಧಾರ್ ನಂಬರ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನಮ್ಮ ಒಂದು ಆಧಾರ್ ನಂಬರ್ನ ಸ್ಟಾರ್ಟಿಂಗ್ 6 ಅಂಕೆಗಳನ್ನ ಹಾಕಬೇಕಾಗುತ್ತೆ. ಅಂದರೆ ಆರಂಭದಲ್ಲಿ ಇರುವಂಥ ಆಧಾರ್ ನಂಬರ್ನ 6 ಅಂಕೆಗಳನ್ನ ನಾವು ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಇಲ್ಲಿ ನೋಡಿ, ಹಾಕಿದ ಮೇಲೆ ಇಲ್ಲಿ ಪ್ರೊಸೀಡ್ ಅನ್ನುವಂಥ ಆಯ್ಕೆಯಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಈ ಒಂದು ಪ್ರೊಸೀಡ್ ಕೇವಲ 6 ಅಂಕೆಗಳನ್ನ ಮಾತ್ರ ಹಾಕಬೇಕು. ಸ್ಟಾರ್ಟಿಂಗ್ 6 ಅಂಕೆಗಳು ಆಧಾರ್ ನಂಬರ್ ಮೊದಲು ಹಾಕಬೇಕಾಗುತ್ತೆ. ನಂತರದಲ್ಲಿ ಇಲ್ಲಿ 6 ಡಿಜಿಟ್ ಆಧಾರ್ OTP ಅಂದರೆ ಆಧಾರ್ ಕಡೆಯಿಂದ ಒಂದು OTP ಬರುತ್ತೆ ಸ್ನೇಹಿತರೆ. ಆ OTPನ ಇಲ್ಲಿ ಮೊದಲು ಹಾಕಬೇಕಾಗುತ್ತೆ. ಅದು ಆಟೋಮೆಟಿಕ್ಕಾಗಿ ತಗೊಳುತ್ತೆ, ನೀವು ಹಾಕುವಂಥ ಕೆಲವು ಬಾರಿ ಅವಶ್ಯಕತೆ ಇರೋದಿಲ್ಲ. ನಂತರದಲ್ಲಿ ಇಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ಮೇಲೆ ಎರಡನೇದಾಗಿ ಬ್ಯಾಂಕ್ ಕಡೆಯಿಂದ ಮತ್ತೊಂದು OTP ಬಂದಿರುತ್ತೆ ಸ್ನೇಹಿತರೆ. ಕೆಲವು ಬಾರಿ 2 ಒಮ್ಮೆಲೆ ಬರುತ್ತೆ, ಆವಾಗ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆಧಾರ್ OTPನ ಮೊದಲು ಹಾಕಬೇಕು, ನಂತರದಲ್ಲಿ ಬ್ಯಾಂಕ್ OTPನ ಹಾಕಿಬಿಟ್ಟು ನೀವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು.
ಮಾಡಿದ ತಕ್ಷಣ ಇಲ್ಲಿ ನೋಡಿ ಸೆಟ್ 6 ಡಿಜಿಟ್ ಯು ಪಿ ಐ ಪಿನ್ ಅಂತ 6 ಅಂಕೆಗಳ ಯು ಪಿ ಐ ಪಿನ್ನನ್ನು ನೀವು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನಿಮ್ಮ ಒಂದು KVG ಬ್ಯಾಂಕ್ ಅಕೌಂಟ್ಗಾಗಿ ನೀವು 6 ಅಂಕೆಗಳ ಯು ಪಿ ಐ ಪಿನ್ನಲ್ಲಿ ಈ ರೀತಿ ನಿಮಗೆ ಒಂದು ನೆನಪು ಉಳಿಯುವಂಥ ಒಂದು ಪಿನ್ನ ಹಾಕಿಬಿಟ್ಟು ನಂತರದಲ್ಲಿ ಮತ್ತೊಂದು ಬಾರಿ ಕನ್ಫರ್ಮ್ ಪಿನ್ ಅಂತ ಬರ್ತಾ ಇದೆ, ಮತ್ತೊಂದು ಬಾರಿ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ನೋಡ್ಬೋದು ಯು ಪಿ ಐ ಪಿನ್ ಸಕ್ಸಸ್ಫುಲಿ ಸೆಟ್ ಅಂತ ಬರ್ತಾ ಇದೆ ಸ್ನೇಹಿತರೆ. ನಂತರದಲ್ಲಿ ನಾವು ಈಗ 100% ಈಗ ಯು ಪಿ ಐ ಪಿನ್ನನ್ನು ಸೆಟ್ ಮಾಡಿದ್ದೀವಿ. ನಂತರದಲ್ಲಿ ಇಲ್ಲಿ ನಾನು ಬ್ಯಾಲೆನ್ಸ್ನ ಚೆಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸಂಪೂರ್ಣವಾಗಿ ಕ್ಲೋಸ್ ಮಾಡಿಬಿಟ್ಟು ನೋಡಿ ಇಲ್ಲಿ ಪಕ್ಕದಲ್ಲಿ ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ನಾನು ಯು ಪಿ ಐ ಪಿನ್ನನ್ನು ಹಾಕಿಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಬ್ಯಾಲೆನ್ಸ್ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿಯಲ್ಲಿ ನಾನು ATM ಕಾರ್ಡ್ನ ಯೂಸ್ ಮಾಡದೆ ನಾನು ಇಲ್ಲಿ ಯು ಪಿ ಐ ಪಿನ್ನನ್ನು ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲೂ ಕೂಡ ಆಧಾರ್ ಮೂಲಕ ನಾವು ಯು ಪಿ ಐ ಪಿನ್ನನ್ನು ಸೆಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನೋ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.